ವಿಶ್ವವಿಖ್ಯಾತ ಮೈಸೂರು ಅರಮನೆ ಮುಂಭಾಗ ಬಲೂನು ಮಾರಾಟ ವೇಳೆ ಸ್ಫೋಟ ಆಗಿ 3 ಜನರು ಸಾವನ್ನಪ್ಪಿದ್ರು. ಅದಾದ ನಂತರ ಮೈಸೂರು ಅರಮನೆಯಲ್ಲಿ ಬಿಗಿ ಭದ್ರತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ನಾನೀಗ ಮೈಸೂರಿನ ಅರಮನೆಯ ಕರಿಕಲ್ಲು ತೊಟ್ಟಿ ದ್ವಾರದ ಬಳಿ ಇದ್ದೇನೆ. ನೀವು ನೋಡ್ತಾ ಇರಬಹುದು, ಈ ಒಂದು ಸ್ಥಳದಲ್ಲಿ ಮೈಸೂರು ಅರಮನೆಗೆ ಬರುವವರನ್ನ ಕಡ್ಡಾಯವಾಗಿ ತಪಾಸಣೆಗೆ ಒಳಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಮೈಸೂರಿನ ಅತ್ಯಂತ ನೆಚ್ಚಿನ ಶ್ವಾನ ಏನಿದೆ ಯೋಧ ಅಂತೇಳಿ, ಯೋಧನ ಮುಖಾಂತರವಾಗಿ ಸಂಪೂರ್ಣವಾಗಿ ಅರಮನೆಗೆ ಬರುವ ಎಲ್ಲ ವಾಹನಗಳನ್ನು ತಪಾಸಣೆಗೆ ಒಳಪಡಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ನೀವು ನೋಡ್ತಾ ಇರುವಂಥದ್ದು ಯೋಧ ಶ್ವಾನದಳದ ಒಂದು ಪ್ರಮುಖವಾದಂತಹ ಸಿಪಾಯಿ ಅಂತಲೇ ಹೇಳ್ಬೋದು. ಆತನ ಮೂಲಕವಾಗಿ ಮೈಸೂರಿನ ಅರಮನೆಗೆ ಪ್ರವೇಶ ಪಡೆಯುವಂತಹ ಕಾರನ್ನು ಸಂಪೂರ್ಣವಾಗಿ ತಪಾಸಣೆಗೆ ಒಳಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸ್ಫೋಟಕ ಪತ್ತೆ ದಳದವರು ಸಹ ಸ್ಥಳದಲ್ಲೇ ಬೀಡು ಬಿಟ್ಟು ಅವರು ಸಹ ಪರಿಶೀಲನೆ ಮಾಡುವಂಥದ್ದು, ತಪಾಸಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಏನು ಒಂದು ಕಾರು ಈಗ ಮೈಸೂರಿನ ಅರಮನೆಯ ಒಳಭಾಗಕ್ಕೆ ಹೋಗ್ತಾ ಇದೆ, ಆ ಕಾರನ್ನು ಸಂಪೂರ್ಣವಾಗಿ ತಪಾಸಣೆಗೆ ಒಳಪಡಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು ಸಹ, ಅಂದರೆ ಬಂದೂಕುದಾರಿಗಳು ಸಹ ಈ ಒಂದು ಸ್ಥಳದಲ್ಲಿ ಇದ್ದು ಸಂಪೂರ್ಣವಾದಂತಹ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಏನು ಮೈಸೂರು ಅರಮನೆಯ ಮುಖ್ಯ ದ್ವಾರ ಜಯಮಾರ್ತಾಂಡ ದ್ವಾರದಲ್ಲಿ ಸಲೀಂ ಅನ್ನೋ ವ್ಯಕ್ತಿ ಬಲೂನು ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಆ ಬಲೂನಿಗೆ ತುಂಬುವಂಥ ಈಲಿಯಂ ಗ್ಯಾಸ್ ಸಿಲಿಂಡರ್ ಏನಿದೆ ಅದು ಸ್ಫೋಟಗೊಂಡಿತ್ತು. ಆ ಘಟನೆಯಲ್ಲಿ ಮಾರಾಟ ಮಾಡ್ತಾ ಇದ್ದಂಥ ಸಲೀಂ ಸ್ಥಳದಲ್ಲೇ ಸಾವನ್ನಪ್ಪಿದರೆ ಅದರಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಂತಹ 2 ಮಹಿಳೆಯರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ರು. ಈ ಹಿನ್ನೆಲೆಯಲ್ಲಿ ಭದ್ರತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗ್ತಾ ಇದೆ. ಮೈಸೂರು ಅರಮನೆಗೆ ಬರುವಂತಹ ಎಲ್ಲ ವಾಹನಗಳನ್ನು ಸಹ ತಪಾಸಣೆಗೆ ಒಳಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲೂ ಸಹ ಶ್ವಾನದಳದವರು ಇದೇ ಒಂದು ಸ್ಥಳದಲ್ಲಿ ಬೀಡು ಬಿಟ್ಟು ಒಂದು ವಾಹನದಲ್ಲಿ, ಅಂದರೆ ವಾಹನದ ಡಿಕ್ಕಿ ಇರ್ಬೋದು ಮತ್ತು ಕಾರಿನ ಒಳಭಾಗದಲ್ಲಿ ಏನೆಲ್ಲ ಇದೆ ಇದೆಲ್ಲವನ್ನು ಸಹ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನುಮಾನಾಸ್ಪದ ವಸ್ತುಗಳು ಕಂಡು ಬಂದರೆ ಅವುಗಳನ್ನು ಸಹ ತಪಾಸಣೆಗೆ ಒಳಪಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಬರುವಂಥವರು ವಾಹನ ಸವಾರರ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕುವಂಥದ್ದು, ಅವರ ಹೆಸರು, ದೂರವಾಣಿ ಸಂಖ್ಯೆ, ಅದೇ ರೀತಿಯಾಗಿ ಕಾರ್ನ ನಂಬರ್ ಎಲ್ಲವನ್ನೂ ಸಹ ಪರಿಶೀಲನೆ ಮಾಡುವಂಥ ಕೆಲಸ ಮಾಡ್ತಾರೆ. ಒಂದು ಕಡೆ ಶ್ವಾನದಳ ಆದರೆ ಮತ್ತೊಂದು ಕಡೆ ಸ್ಫೋಟಕ ಪತ್ತೆ ದಳದವರು ಸಹ ಕಾರಿನ ಸಂಪೂರ್ಣವಾದಂತಹ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಭದ್ರತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಪ್ರತಿನಿತ್ಯ ಈ ಒಂದು ಮೈಸೂರು ಅರಮನೆಗೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಕೇವಲ ನಮ್ಮ ರಾಜ್ಯ ಮಾತ್ರವಲ್ಲ, ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ. ಅಷ್ಟೇ ಅಲ್ಲ, ವಿದೇಶಿ ಪ್ರಜೆಗಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಭದ್ರತೆಗೆ ಒಂದು ಹೆಚ್ಚಿನ ಆದ್ಯತೆ ನೀಡುವಂಥ ಕೆಲಸವನ್ನು ಮೈಸೂರು ಪೊಲೀಸರು ಈಗ ಮಾಡಿದ್ದಾರೆ. ಸೊ ಈ ಮೈಸೂರಿನಲ್ಲಿರುವಂಥ ಶ್ವಾನದಳದಲ್ಲಿ ಅತ್ಯಂತ ಶಿಸ್ತಿನ ಸಿಪಾಯಿ ಮತ್ತು ಈ ಒಂದು ಸ್ಫೋಟ ಪತ್ತೆ ಹಚ್ಚುವಂಥದ್ದು ಮತ್ತು ಅನುಮಾನಾಸ್ಪದ ವಸ್ತುಗಳನ್ನು ಪತ್ತೆ ಹಚ್ಚುವಂತಹ ಕಾರ್ಯದಲ್ಲಿ ಕ್ಷಮತೆ ಹೊಂದಿರುವಂತಹ ಯೋಧ ಏನು ಪೊಲೀಸ್ ಶ್ವಾನ ಇದೆ ಅದರ ಮುಖಾಂತರವಾಗಿ ಸಂಪೂರ್ಣವಾದಂತಹ ತಪಾಸಣೆ ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಈಗ ಕ್ರಿಸ್ಮಸ್ನ ಸಡಗರ ಸಂಭ್ರಮದಲ್ಲಿ ಏನು ಆ ಒಂದು ಅವಘಡ ಸಂಭವಿಸ್ತಿದ್ದು, ಇದರಿಂದಾಗಿ ಎಚ್ಚೆತ್ತುಕೊಂಡು ಮೈಸೂರಿಗೆ ಬರೀ ಕಾರ್ ಮಾತ್ರ ಅಲ್ಲ, ಇಲ್ಲಿಗೆ ಬರುವಂತಹ ವ್ಯಾಪಾರಸ್ಥರನ್ನು ಸಹ ಪರಿಶೀಲನೆಗೆ ಒಳಪಡಿಸುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇರ್ಬೋದು, ಒಳಭಾಗದಲ್ಲಿ ಇರುವಂತಹ ಮಳಿಗೆಗೆ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ಸಹ ಸಂಪೂರ್ಣವಾಗಿ ತಪಾಸಣೆಗೆ ಒಳಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಪಾಸಣೆ ಇಲ್ಲದೆ ಒಂದೇ ಒಂದು ವಾಹನವಾಗಲಿ ಅಥವಾ ಯಾವುದೇ ವ್ಯಾಪಾರಸ್ಥರನ್ನು ಸಹ ಒಳಭಾಗಕ್ಕೆ ಬಿಡುವಂಥ ಕೆಲಸವನ್ನು ಸಿಬ್ಬಂದಿಗಳು ಮಾಡ್ತಾ ಇಲ್ಲ. ಸೊ ಈ ಒಂದು ತಪಾಸಣೆ ಏನಿದೆ ಪ್ರತಿನಿತ್ಯವೂ ಸಹ ಮಾಡ್ತಾ ಇರ್ತಾರೆ. ಆದರೆ ಇದೀಗ ಹೊಸ ವರ್ಷದ ಹೊಸ್ತಿಲಲ್ಲಿ ಒಂದು ಕಡೆ ಇರುವಂಥದ್ದು ಮತ್ತು ಕ್ರಿಸ್ಮಸ್ ದಿನದಿಂದ ಆದಂತಹ ಘಟನೆ ಏನಿದೆ ಇದರಿಂದಾಗಿ ಎಚ್ಚೆತ್ತುಕೊಂಡಿದ್ದಾರೆ. ಸೊ ಎಲ್ಲ ವ್ಯಾಪಾರಸ್ಥರನ್ನು ಸಹ ತಪಾಸಣೆಗೆ ಒಳಪಡಿಸುವಂಥದ್ದು ಮತ್ತು ಪ್ರವಾಸಿಗರನ್ನು ಸಹ ತಪಾಸಣೆಗೆ ಒಳಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಹೊಸ ವರ್ಷದ ಹೊಸ್ತಿಲಲ್ಲಿ ಯಾವುದೇ ರೀತಿಯಾದಂಥ ಅವಘಡಗಳು ಆಗಬಾರ್ದು. ಯಾಕಂದರೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಹೊಸ ವರ್ಷದ ಸ್ವಾಗತಕ್ಕೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹೊಸ ವರ್ಷದ ಆಚರಣೆಯಲ್ಲಿ ಮಾಗಿ ಉತ್ಸವ ನಡೀತಾ ಇದೆ. ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತದೆ. ಇದೇ ಕಾರಣಕ್ಕಾಗಿ ಭದ್ರತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ಅರಮನೆಯಿಂದ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.